ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಉಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವರ್ಗಾವಣೆಗೆ ಕರ್ನಾಟಕ ನವಶಕ್ತಿ ವೇದಿಕೆ ಒತ್ತಾಯ. ಪಂಚಾಯಿತಿ ಅಭಿವೃದ್ಧಿಗೆ ಅಭಿವೃದ್ಧಿ ಅಧಿಕಾರಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದ ವಸೀಂ ಉಳ್ಳೂರು. ಹೆಗ್ಗೋಡಿನಲ್ಲಿ ಸಂಸ್ಕೃತ ಅಧ್ಯಾಪಕರ ಒಂದು ದಿನದ ಕಾರ್ಯಾಗಾರ ಸಂಪನ್ನ. ಸಂಸ್ಕೃತ ಕಲಿಕೆ ಕುರಿತು ಚಂದ್ರಪ್ಪ ದತ್ತಮೂರ್ತಿ ಭಟ್ ಮಾತು. ದೈವಜ್ಞ ಯುವಕ ಮಂಡಳಿಯಿಂದ ಕೇರಂ ಸ್ಪರ್ಧೆ. ಕೇರಂ ಸೇರಿ ಯುವಜನರಿಗೆ ಕ್ರೀಡೆಯ ಮಹತ್ವ ತಿಳಿಸಿದ ಗುರುದತ್ತ ಸಂತೋಷ್ ಶೇಖ್. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಉಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ವರ್ಗಾಯಿಸುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವೇದಿಕೆ ತಾಲೂಕು ಅಧ್ಯಕ್ಷ ವಸೀಂ ಉಳ್ಳೂರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷೆ ಪಾರ್ವತಮ್ಮ, ರಾಘವೇಂದ್ರ, ಆಸಿಫ್, ಪ್ರಶಾಂತ್, ಬಸವರಾಜ್, ಮೋಹನ್ ಇನ್ನಿತರರು ಹಾಜರಿದ್ದರು. ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷರು ವಾಸಿಂ ಅಂತ ಹೇಳಿ ಮಾತಾಡ್ತಾ ಇರೋದು. ಏನಪ್ಪ ಸಮಸ್ಯೆ ಅಂದ್ರೆ, ಗ್ರಾಮ ಪಂಚಾಯತಿ ಉಳ್ಳೂರಲ್ಲಿ ಪಿಡಿಒ ಅವರಾದ ಹರ್ಷವರ್ಧನ್ ಅಂತ ಹೇಳಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ 1 ವರ್ಷದಿಂದ. ಇವ್ರು ಏನಪ್ಪಾ ಅಂದ್ರೆ ಈ ಜನಸಾಮಾನ್ಯರಿಗೆ, ಬಡವರಿಗೆ ಯಾವುದೇ ಕಾನೂನುಬದ್ಧವಾಗಿ ಇರುವಂತ ಈ ಸುತ್ತುಗಳನ್ನಾಗ್ಲಿ, ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಕೆಲಸ ಆಗ್ಲಿ, ಎಲ್ಲಾ ಕೆಲಸದಲ್ಲೂ ತೊಡಕಾಗ್ತಾ ಇದೆ. ಅವರಿಂದ ಏನು ಕೆಲಸ ಮಾಡೋಕ್ಕೂ ಅವರು ಎಲ್ಲ ಕಾನೂನುಬದ್ಧವಾಗಿ ಇದ್ರೂ ಸಹಿತ ಮಾಡಕ್ಕೆ ಹಿಂಜರಿತಾ ಇದ್ದಾರೆ. ಅದಕ್ಕೆ ಏನಂತ ಗೊತ್ತಿಲ್ಲ. ಅವ್ರಿಗೆ ಹೋಗಿ ವೈಯಕ್ತಿಕವಾಗಿ ಮಾತಾಡಿ ಸಹಿತ ಇವ್ರಿಗೆ ನೋಡ್ರಿ 75 ವರ್ಷ ಇವರಿಗೆ ಪಂಚಾಯತಿಗೆ ಹೋದ್ಸತಿ ಈ ಸುತ್ತ ಮಾಡಿಸ್ಬೇಕಾದ್ರೆ 3 ತಿಂಗಳು ಅಳ್ದಾಡ್ಸಾರ ಇವರಿಗೆ. ನಾನು ಹೋದ್ಮೇಲೆ ಈ ಸುತ್ತ ಮಾಡ್ಕೊಟ್ಟಿದ್ದಾರೆ. ಈಗ ಮೊನ್ನೆ ಸಹಿತ ಮತ್ತೆ ಜಂಟಿ ಖಾತೆ ಇದ್ದನ್ನ ಇವ್ರು ಒಬ್ಬರೇ ಹೆಸರು ಮಾಡ್ಕೊಂಡಿದ್ದಾರೆ. ಈ ಸುತ್ತನ 10 ದಿನ 10-11 ದಿನ ಆಗಿದೆ ಇವತ್ತಿಗೆ ಈ ಸುತ್ತ ಮೊಟೇಷನ್ ಎಲ್ಲ ಆಗಿ ಇವತ್ತಿಗೆ ಅವ್ರಿಗೆ ಈ ಸುತ್ತ ಕೊಡಕ್ ಸತಾಯಿಸ್ತಾ ಇದ್ದಾರೆ. ಏನ್ ಉದ್ದೇಶ ಅನ್ನೋದು ಗೊತ್ತಿಲ್ಲ. ಅವ್ರು ಬರೀ ಬರೋಣ, ಅವ್ರು ಬರೋದೇ ಪಂಚಾಯತಿಗೆ ಬರೋದೇ 12 ಗಂಟೆಗೆ. 12 ಗಂಟೆಗೆ ಪಂಚಾಯತಿಗೆ ಬಂದ್ರೆ 3 ಗಂಟೆಗೆ ಮತ್ತೆ ಅವ್ರು ಸಂಜೆ ಕಡೆ ಮತ್ತೆ ಪಂಚಾಯತಿ ಇರೋದಿಲ್ಲ. ಅದೇನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವ್ರಿಗೆ ಸಂಬಳ ಸರ್ಕಾರದಿಂದ ಸಂಬಳ ಕೊಡ್ತಾ ಇರೋದು ಹೆಚ್ಚು ಕಡಿಮೆ 90,000 ತನಕ ಇವ್ರಿಗೆ ಸಂಬಳ ಬರುತ್ತೆ. ಇವ್ರಿಗೆ ಏನಕ್ಕೆ ಸಂಬಳ ಕೊಡ್ಬೇಕು? ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ. ಒಂದು ಪಂಚಾಯತಿ ನಿರ್ಣಯ, ಸಾಮಾನ್ಯ ಸಭೆಗಳ ನಿರ್ಣಯ ಆಗಿದ್ದು ಯಾವ ಕೆಲಸನೂ ಮಾಡ್ತಾ ಇಲ್ಲ. ಇಂಥ ಪಿಡಿಒಗಳನ್ನ ನಾವು ಪಂಚಾಯತಿಲಿ ಇಟ್ಕೊಂಡ್ರೆ ನಮಗೆ ದೇವರನೆಗಳು ಯಾವ ಅಭಿವೃದ್ಧಿನೂ ಆಗೋದಿಲ್ಲ. ತಕ್ಷಣದಿಂದ 15 ದಿನದೊಳಗಾಗಿ ಅವ್ರನ್ನ ವರ್ಗಾವಣೆ ಮಾಡ್ಬೇಕು. ಉಳ್ಳೂರು ಪಂಚಾಯತಿಯಿಂದ ವರ್ಗಾವಣೆ ಮಾಡಿ ನಮಗೆ ಬೇರೆ ಪಿಡಿಒಗಳನ್ನ ನಿಯೋಗಿಸಿಕೊಡ್ಬೇಕು. ಮಾನ್ಯ ಶಾಸಕರಲ್ಲಿ ನಾನು ಒತ್ತಾಯ ಮಾಡ್ತೇನೆ, ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಹರ್ಷವರ್ಧನ್ ವಜಾ ಮಾಡಿ ಬೇರೆ ಪಿಡಿಒಗಳನ್ನ ನಮಗೆ ಹಾಕೊಡ್ಬೇಕು. ಸಂಸ್ಕೃತ ಪ್ರಾಚೀನ ಭಾಷೆಯಾಗಿದ್ದು ಭಾರತದಲ್ಲಿ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಪ್ಪ ಎಸ್ ಗುಂಡಪಲ್ಲಿ ತಿಳಿಸಿದರು. ಸಾಗರ ತಾಲೂಕಿನ ಹೆಗ್ಗೋಡಿನ ವಿದ್ಯಾವರ್ಧಕ ಸಂಘದ ರೂಪಶ್ರೀ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಸಂಸ್ಕೃತ ಉಪನ್ಯಾಸಕರ ವೇದಿಕೆ ವತಿಯಿಂದ ಏರ್ಪಡಿಸಿದ್ದ ಸಂಸ್ಕೃತ ವಿಷಯ ಕುರಿತ 1 ದಿನದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಂಸ್ಕೃತ ವೇದಿಕೆ ಜಿಲ್ಲಾಧ್ಯಕ್ಷ ವಿದ್ವಾನ್ ದತ್ತಮೂರ್ತಿ ಭಟ್ ಮಾತನಾಡಿದರು. ಕೇಶವ್ ಸಂಪೇಕೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಎಂಎಂ ತಿಮ್ಮಪ್ಪ, ಡಾಕ್ಟರ್ ಮೈತ್ರೇಯಿ, ಜ್ಯೋತಿ, ಶುಭಾ, ವಿಜಿ ಶ್ರೀಧರ್ ಇನ್ನಿತರರು ಹಾಜರಿದ್ದರು. ಜೊತೆಯಲ್ಲಿ ಸಂಸ್ಕೃತ ಉಪನ್ಯಾಸಕರಾದ ನಮ್ಮ ಸಮಸ್ಯೆಯೂ ಇದೆ. ಯಾಕೆ ಅಂತಂದರೆ ಏಪ್ರಿಲ್ ಮೇದಲ್ಲಿ ನಾವು ಸಂಸ್ಕೃತ ಓದುವ ವಿದ್ಯಾರ್ಥಿಗಳನ್ನು ಕರೆತರುವುದಕ್ಕೆ ಮಾಡುವ ಸಾಹಸ ಸ್ವಲ್ಪ ಕಡಿಮೆ ಅಂತ. ನಾವು ಏಪ್ರಿಲ್ ಮೇದಲ್ಲಿ ಏನೇನು ಒತ್ತಡಗಳಿರ್ತವೆ. ಆಮೇಲೆ ಸಂಸ್ಕೃತದ ಕುರಿತು ನಾವು ಒಂದಷ್ಟು ಪ್ರಚಾರದ ಕಾರ್ಯಕ್ರಮಗಳನ್ನು, ಇದು ಜಾತ್ಯತೀತವಾದಂಥ ಒಂದು ಭಾಷೆ, ಬ್ರಾಹ್ಮಣರ ಮಕ್ಕಳಿಗೆ ಓದಬೇಕು ಅಂತ ಎಲ್ಲೂ ಇಲ್ಲ. ಬೆಸ್ತಳೈ ವ್ಯಾಸಮಾತೆ, ಮಾತಂಗ ಪುತ್ರಿಯು ವಸಿಷ್ಠಕಾಂತೆ, ಶಾಸ್ತ್ರವೇತನು ಸೂತನು, ಉತ್ತಮನೆ ಕೌಂಡಿನ್ಯನು. ಮಹಾಭಾರತವನ್ನು ಬರೆದ ವ್ಯಾಸ ಯಾರು? ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಯಾರು? ಯಾರೂ ಕೂಡ ಜಾತಿಯಿಂದ ಮೇಲೆ ಬಂದವರಲ್ಲ. ಹುಟ್ಟಿನಿಂದ ಅವನು ಯಾವನು ವಿದ್ಯಾವಂತ ಆಗಲಿಲ್ಲ. ಮುದ್ದು ವಿದ್ಯಾರ್ಥಿಗಳಿದ್ದೀರಾ, ಒಂದು ನೆನಪಿಟ್ಕೊಳ್ಳಿ, ಈ ಹೆಗ್ಗೋಡಿನ ಪರಿಸರದಲ್ಲಿ ಇರುವಂಥ ನನಗೆ ಯಾಕೆ ಇದನ್ನು ಇಲ್ಲಿ ಮಾಡೋಣ ಅಂತ ಮನಸ್ಸಿಗೆ ಬಂತು ಅಂದರೆ, ವ್ಯವಸ್ಥೆ, ಊಟ, ಮತ್ತೊಂದು ಮರದೊಂದು ನಾವು ಯಾರ ಹತ್ರ ನಾವು ಕೇಳಿ ಅಥವಾ ನಾವೇ ಹಾಕ್ಕೊಂಡು ಮಾಡ್ತಿದ್ವಿ, ಅದಕ್ಕಲ್ಲ. ಈ ಪ್ರದೇಶ ಅನೇಕ ಕಾರಣಗಳಿಂದ ಕ್ಷೇತ್ರಕ್ಕೆ ಮಹತ್ವ ಇದೆ. ನೀನಾಸಂ ಇರ್ಬೋದು, ಯಕ್ಷಗಾನ ಇರ್ಬೋದು. ಸರ್, ಈ ಸುತ್ತಮುತ್ತ ಪ್ರತಿ ದಿವಸ ಯಕ್ಷಗಾನಗಳು ನಡೆಯುವಂಥ ಊರುಗಳಿದ್ದಾವೆ. ನೀನಾಸಂ ಅಂತೂ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಒಂದು ಸಂಸ್ಥೆ. ಅದನ್ನು ಬಿಟ್ಟು ಪ್ರತಿಯೊಬ್ಬರಲ್ಲಿ ಒಂದು ಸಂಸ್ಕಾರ ಇದೆ. ಹಾಗಾಗಿ ನಾವು ಹೆಗ್ಗೋಡು ಕಾಲೇಜಲ್ಲೇ ಮಾಡಬೇಕು. ಇದು ಒಂದು ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಪ್ರಚಾರ ನಮಗೆ ಸಿಗಬೇಕು. ಮಾಧ್ಯಮ ಸ್ನೇಹಿತರಿದ್ದೀರ, ಈ ಸಂಸ್ಕೃತದ ಬಗ್ಗೆ ಒಂದಷ್ಟು ಒಳ್ಳೆಯ ವಿಷಯಗಳು ಪ್ರಚಾರ ಪ್ರಸಾರ ಇವೆಲ್ಲ ಆದರೆ ಏನೋ ಒಂದು ಅಲ್ಲಲ್ಲಿ ಸಣ್ಣ ಪ್ರಯತ್ನ ಮಾಡಿದಾಗತ್ತೆ ಅನ್ನೋದೊಂದು.
ಆಮೇಲೆ ವಿದ್ಯಾರ್ಥಿಗಳಿಗೆ ಗುರುಸ್ಥಾನ ಬಹಳ ದೊಡ್ಡದು. ಒಳ್ಳೊಳ್ಳೆ ಗುರುಗಳನ್ನು ನೀವು ಇಲ್ಲಿ ಹೊಂದಿದ್ದೀರ. ಆಚಾರ್ಯರಾದಂಥ ಭೀಷ್ಮರು ಮೊದಲು ದೇವವ್ರತ ಆಗಿದ್ದರು. ದೇವವ್ರತ ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೊರಟ ಮೇಲೆ, ಗುರುಗಳೇ ನಿಮಗೆ ನಾನು ಏನು ಗುರು ಕಾಣಿಕೆ ಕೊಡಲಿ ಅಂತ. ಏನೂ ಕೊಡೋದು ಬೇಡ, ನೀನು ಶಿಷ್ಯಾದಿಚ್ಛೆ ಪರಾಜಯ, ನಿನ್ನಿಂದ ನನಗೆ ಪರಾಜಯ ಆಗಬೇಕು. ಪರಾಜಯ ಅಂತಂದರೆ ಮೇಷ್ಟ್ರು ಹೋಗುವಾಗ ಅವನೊಂದು ಧೂಳು ಹಾಕಿ ಓಡೋಗೋದಲ್ಲ. ಈ ಡೌನಲ್ಲಿ ಧೂಳು ಹಾಕಿ ಹಾಗೆ ಪರಾಜಯ ನೋಡಿದ್ಯಾ, ಕೆಡಗಿದ್ದೀನಿ, ಅದಲ್ಲ. ನಮಗಿಂತ ದೊಡ್ಡ ವಿದ್ಯಾವಂತರಾಗಬೇಕು, ನಮಗಿಂತ ದೊಡ್ಡ ವಿದ್ವಾಂಸರಾಗಬೇಕು. ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಎಷ್ಟು ಜನ IAS ಆಫೀಸರ್ ಇದ್ದಾರೆ, KS ಆಫೀಸರ್ ಇದ್ದಾರೆ. ನಾನು ಹಿಂದಿನ ವಾರ ಯಾಕೋ ವಿಧಾನಸೌಧಕ್ಕೆ ಹೋದೆ, ಏನೋ ತುಂಬ ಟೈಟ್ ಶೆಡ್ಯೂಲ್ ಸೆಕ್ಯೂರಿಟಿ ಇತ್ತು. ನನ್ನ ಸ್ಟೂಡೆಂಟ್ ಇದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ. ಫೋನ್ ಮಾಡಿದೆ, ಗುರುಗಳೇ ನಮಸ್ಕಾರ ಅಂದ. ಮರೆ ಒಳ ಬರ್ಬೇಕು ಬಿಡ್ತಾ ಇದ್ದಾರೆ ಪೊಲೀಸರು, ಏನು ಮಾಡಲ ಅಂದೆ. ಎಲ್ಲಿದ್ದೀರಿ ಅಂತ ಅಂದೆ. ಇಪ್ಡಿಯಟ್ಟು 10 ನಿಮಿಷದಲ್ಲಿ ಒಬ್ಬ ಪೊಲೀಸ್ ಬಂದು ನನ್ನನ್ನು ಒಳಗೆ ಕರ್ಕೊಂಡು ಹೋದ. ಇದು ವಿದ್ಯಾರ್ಥಿಯಿಂದ ಸಿಗುವ ನಮಗೆ ಗೌರವ. ಅನೇಕ ಡಾಕ್ಟರ್ ಇದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ, ಎಲ್ಲ ಅನೇಕ ವಿದ್ಯಾರ್ಥಿಗಳು. ಸರ್ ಹೇಳಿದಾಗೆ ನಿಮಗೆ ವರ್ಣಮಾತನ್ನು ಕಲಿಸಿದಾತನೇ ಗುರು, ನಿಮ್ಮ ಗುರುವಿಗೆ ಗೌರವವನ್ನು ಕೊಡು. ಕೊನೆಗೆ ನನಗಿಂತ ದೊಡ್ಡ ಶಿಷ್ಯ ನೀನಾಗಬೇಕು ಅಂತ ಪರಶುರಾಮರು ಹೇಳಿದ ಹಾಗೆ ಅಂಬಾ ಪ್ರಕರಣದಲ್ಲಿ ಪರಶುರಾಮರಿಗೂ ಮತ್ತು ಭೀಷ್ಮನಿಗೂ ಯುದ್ಧ ಆದಾಗ 21 ದಿವಸ ಯುದ್ಧ ಆಗತ್ತೆ. ಕೊನೆಗೊಂದು ಅಶರೀರವಾಣಿ ಆಗತ್ತೆ, ಭೀಷ್ಮ ನಿನಗೆ ಸೋಲುವವನಲ್ಲ, ಯುದ್ಧ ಮಾಡೋದು ಬೇಡ. ಆವಾಗ ಭೀಷ್ಮರಿಗೆ ಪರಶುರಾಮ ನನಗಿಂತ ದೊಡ್ಡ ಶಿಷ್ಯ ನೀನು, ಯುದ್ಧದಲ್ಲಿ ನನ್ನನ್ನೇ ಗೆದ್ದೆ. ಅಂದರೆ ನೀವು ನಮ್ಮೆಲ್ಲರಿಗಿಂತ ದೊಡ್ಡ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕೇಳ್ಕೊಂಡಾಗ ವ್ಯವಸ್ಥೆ ಅಧಿಕಾರದ ಸಂಬಂಧದಿಂದ ನಾನು ಎಷ್ಟೊತ್ತಿಗೆ ಹೋದರೂ ಸರ್ ಅವರು ನಿನ್ನೆನೇ ನಮಗೆಲ್ಲ ಬಂದ ತಕ್ಷಣ ಇದಕ್ಕೆಲ್ಲ ಬಂದವರಿಗೆ, ಸೆಮಿನಾರಿಗೆ ಬಂದವರಿಗೆ ಒಂದಿರುತ್ತೆ, ಓಡಿ ಕೊಡ್ತಾರಾ ಇಲ್ಲ ಅಂತ. ಅದೊಂದು ಹೋದ ತಕ್ಷಣ ವ್ಯಾಲ್ಯೂಯೇಷನ್ಗೆ ನಾಳೆ ಮುಗಿಯೋದಿದ್ರೆ ಇವತ್ತೇ ಶುರು, ಎಷ್ಟೊತ್ತಿಗೆ ಓಡಿ ಅಂತ. ನಾನು ಅಕಾಡೆಮಿಯಲ್ಲಿದ್ದಾಗ ಮೀಟಿಂಗ್ ಮುಗಿಯೋರೊಳಗೆ ನಮ್ಮ TADA ಎಷ್ಟೊತ್ತಿಗೆ ಅಂತಿದ್ರು. ಈ ಪ್ರಯೋಜನ ಅನುದ್ದೇಶ ನಮ್ಮೊಂದು ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೆ ಯಾವ ಹೆಡ್ರು ಬರೋದಿಲ್ಲ. ಅದಕ್ಕಾಗಿ ನಿನ್ನೆ ಬೆಳಿಗ್ಗೆನೇ ಅವ್ರು ಇವತ್ತಿನ ಡೇಟಾ ಕೊಟ್ಟಿದ್ದಾರೆ. ಅವರ ಔದಾರ್ಯಕ್ಕೆ ನಾವು ನಿಜವಾಗಿಯೂ ಅಷ್ಟು ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿನ್ನೆ ಬೆಳಿಗ್ಗೆ ನಾನು ಮತ್ತು ನನಗೆ ಕನ್ನಡ ವಿಷಯದ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅಲ್ಲಿ ಕೆಲವೊಂದು ಹಿತನುಡಿಗಳನ್ನು ನಾನು ಹೇಳಿ ಸಂಸ್ಕೃತ ವಿಷಯ ಕಾರ್ಯಾಗಾರಕ್ಕೆ ಬರಬೇಕಂತಂದು ನಾನು ಅಲ್ಲಿ ಕೂಡ ಕಾರ್ಯಕ್ರಮ ಮುಗಿತಿದ್ದಂಗೆ, ನನ್ನ ಮಾತುಗಳು ಮುಗಿತಿದ್ದಂಗೆ ನಾನು ಇಲ್ಲಿಗೆ ಬಂದು ನಿಮ್ಮೊಟ್ಟಿಗೆ ಸ್ವಲ್ಪ ಹೆಚ್ಚು ಹೊತ್ತು ಕಾಲ ಕಳೆದು ನಾನು ನನ್ನ ಕಚೇರಿಗೆ ತೆರಳಬೇಕನ್ನೋ ಒಂದು ಮನಸ್ಸಿಟ್ಕೊಂಡು ಇಲ್ಲಿಗೆ ಬಂದು ನೋಡೋಂಥ ಸಂದರ್ಭದಲ್ಲಿ ನನಗೆ ಮೊಟ್ಟ ಮೊದಲಿಗೆ ನಾನು ದತ್ತಮೂರ್ತಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂತ ಅಂದರೆ, ನಿಮಗಂತರೂ ಯಾಕೆ ಹೇಳ್ತಾ ಇದ್ದಾರೆ ಅಂತ, ಸಾಮಾನ್ಯವಾಗಿ ಈ ಕಾರ್ಯಾಗಾರಗಳನ್ನು ಶಿವಮೊಗ್ಗ ಅಲ್ಲೇ ಸಿಟಿಯಲ್ಲೇ ಸಾಮಾನ್ಯವಾಗಿ ಮಾಡ್ತಾಯಿದ್ರು. ಸಂಸ್ಕೃತ ವಿಷಯ ಪ್ರತಿ ಸರಿ DVS ಕಾಂಪೋಸಿಟ್ ಅಥವಾ ಅಲ್ಲಿ ಅದೇ ಕಾಲೇಜ್ಗಳಲ್ಲಿ ನಾವು ಹೋಗಿ ಅಭ್ಯಾಸ ಇದೆ ಹೊರತು ಬೇರೆ ಬೇರೆ ಕಡೆ ಬಂದು ಅಭ್ಯಾಸ ಇಲ್ಲ. ಈ ಸರಿ ಅವರು ಸರ್ ಈ ವರ್ಷ ಬೇರೆ ಕಡೆ ಮಾಡೋಣ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಕೇಳಲ್ಲ ಸರ್, ಈ ಕಾಲೇಜಿನ ಪ್ರಿನ್ಸಿಪಾಲ್ನಲ್ಲಿ ಮಾತಾಡಿದ್ದೀನಿ, ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ, ಖುಷಿಯಿಂದ ಒಪ್ಕೊಂಡಿದ್ದಾರೆ ಅಂತಂದು ಅವರು ಹೇಳಿದ್ರಿಂದ ಇವತ್ತು ನನಗೆ ಈ ಒಂದು ಕಾಲೇಜನ್ನು ನೋಡುವಂಥ ಒಂದು ಅವಕಾಶ ಸಿಕ್ತು. ಇಲ್ಲಿ ನೋಡಿದ ಸಂದರ್ಭದಲ್ಲಿ ಕಾಲೇಜಿನ ವಾತಾವರಣ ನೋಡಿದಾಗ ಏನೋ ಒಂಥರ ಗುರುಕುಲಕ್ಕೆ ಬಂದಿನೇನೋ ನಾನು, ಒಂಥರ ಏನೋ ಶಾಂತಿನಿಕೇತನ ವಾತಾವರಣ, ಆ ಥರ ಒಂದು ಪ್ರಶಾಂತವಾದಂಥ ವಾತಾವರಣ, ಒಳ್ಳೆಯ ಮಳೆ, ಸುತ್ತಮುತ್ತಲಿನ ಒಳ್ಳೆಯ ಪರಿಸರ, ಒಳ್ಳೆಯ ವಿದ್ಯಾರ್ಥಿಗಳು. ಇಲ್ಲಿ ನೋಡಿದಾಗ ಒಂದು ಒಳ್ಳೆಯ ವಿಷಯ, ಸಂಸ್ಕೃತಿ, ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಹೊಂದಿರುವಂಥ ಒಂದು ಪ್ರದೇಶಕ್ಕೆ ನಾನು ಬಂದೆ ಅಂತ ತುಂಬ ನನಗೆ ಸಂತೋಷ ಆಯಿತು. ಈ ಸಂಸ್ಕೃತಿ ವಿಷಯ ಅನ್ನೋದು ಪ್ರಾಚೀನ ಕಾಲದಿಂದಲೂ ಇರುವಂಥದ್ದು. ಪ್ರಾಚೀನ ವಿಷಯಗಳಲ್ಲಿ ಇದು ಒಂದಾಗಿರುವಂಥ ಒಂದು ವಿಷಯ. ಇದು ಈ ನಮ್ಮ ಭಾರತದಲ್ಲಿ ಏನು ಒಂದು ಸ್ಥಾನಮಾನ ಇದೆ ಈ ಸಂಸ್ಕೃತಿಗೆ, ಈ ವಿಷಯಕ್ಕೆ ಏನು ಸ್ಥಾನಮಾನ ಇದೆ, ಯುರೋಪ್ ದೇಶಗಳಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಕೂಡ ಅದೇ ಒಂದು ಸ್ಥಾನಮಾನ ಇದೆ. ಆ ಒಂದು ಭಾಷೆಗಳಿಗೂ ಅದೇ ಸ್ಥಾನಮಾನ ಇದೆ. ಅಂಥ ಒಂದು ಸ್ಥಾನಮಾನ ಹೊಂದಿರುವಂಥ ಈ ಸಂಸ್ಕೃತ, ಹಿಂದೆ ಹೇಳ್ತಾ ಇದ್ರು, ಹಿರಿಯರೆಲ್ಲ ಹೇಳ್ತಾ ಇದ್ರು, ಇದು ಒಂದು ದೇವ ಭಾಷೆ ಅಂತ. ಈ ಸಂಸ್ಕೃತ ಅನ್ನೋದು ಒಂದು ದೇವ ಭಾಷೆ. ಇದು ಈಗ ಎಲ್ಲ ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ, ಎಲ್ಲ ಕಡೆ ಶ್ಲೋಕಗಳು ಯಾವಾಗಲೂ ಕೂಡ ಸಂಸ್ಕೃತದಲ್ಲಿ ಇದ್ದಾವೆ. ಹಾಗೆ ಈ ಒಂದು ಸಂಸ್ಕೃತಿ ವಿಷಯ ಅನ್ನೋದು ಬಹಳ ಪವಿತ್ರವಾದಂಥ ವಿಷಯ. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ಈಗ ನಾವು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಕಾಲೇಜುಗಳಲ್ಲಿ ಸಂಸ್ಕೃತ ವಿಷಯ ಇಲ್ಲ. ಈಗ ಇಲ್ಲಿ ಏನು ನೀವು ಬಂದಿದ್ದೀರಲ್ಲ,
ಸುಮಾರು ಒಂದು 20-30 ಜನ ಸಾಂಸ್ಕೃತಿಕ ಉಪನ್ಯಾಸಕರು ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಆದರೆ ಕೇವಲ ಅರ್ಧದಷ್ಟೇ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇದ್ದದ್ದಂತೂ ಹೌದಲ್ಲ, 20 ಜನ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅವರೆಲ್ಲ ಯಾಕೆ ಬರಲಿಲ್ವೋ ನನಗೆ ಗೊತ್ತಿಲ್ಲ. ನಾನು ಈ ಒಂದು ಕಾರ್ಯಾಗಾರಗಳನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಹೊಸದಾಗಿ ಬಂದಂಥ ಉಪನ್ಯಾಸಕರಿಗೆ ಅನುಕೂಲ ಆಗಲಿ, ಸಂಸ್ಕೃತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವರಿಗೆ ಅನುಮಾನಗಳು, ಡೌಟ್ಸ್ಗಳಿದ್ದರೆ ಈ ಒಂದು ಕಾರ್ಯಾಗಾರಗಳ ಮುಖಾಂತರ ಅದು ಅವರು ಪರಿಹರಿಸಿಕೊಳ್ಳೋ ಕಾರಣಕ್ಕಾಗಿ ಈ ಕಾರ್ಯಾಗಾರಗಳನ್ನು ನಾವು ಏರ್ಪಡಿಸಿರ್ತೀವಿ. ಈಗಾಗಲೇ ತಿಮ್ಮಪ್ಪರ ಒಂದು ಮಾತಿನಲ್ಲಿ ಹೇಳಿದರೆ ನಿಮಗೆ, ಪ್ರತಿ ವರ್ಷ ಈ ಕಾರ್ಯಾಗಾರಗಳನ್ನು ಎಲ್ಲ ವಿಷಯದ ಕಾರ್ಯಾಗಾರಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಕಳೆದ ಬಾರಿ ನವೆಂಬರ್ ಡಿಸೆಂಬರ್ಲಾಯಿತು. ಆ ಸಂದರ್ಭದಲ್ಲಿ ಮಾಡ್ತಾರೆ, ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕನ್ನೋ ಕಾರಣಕ್ಕಾಗಿ ನಾವು ಮಾಡೋದು. ಬಟ್ ಆ ಸಂದರ್ಭದಲ್ಲಿ ಮಾಡಿದ್ರಿಂದ ಅದು ಲೇಟ್ ಆಯಿತು. ಹಾಗಾಗಿ ಈ ವರ್ಷ ನಾವು ನಮ್ಮ ಕೆಲವೆಲ್ಲ ಸಮಾನ ಮನಸ್ಕರ ಜೊತೆ ನಾನು ಸೇರಿಕೊಂಡು ಈ ವರ್ಷ ಬೇಗ ಮಾಡಿದರೆ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕನ್ನೋ ಕಾರಣಕ್ಕಾಗಿ ನಾವು ಈ ವರ್ಷ ಜುಲೈ ತಿಂಗಳಲ್ಲೇ ನಾನೇ ಒಂದು ಟೈಮ್ ಟೇಬಲನ್ನು ಹಾಕಿಕೊಟ್ಟಿದ್ದೀನಿ. ಎಲ್ಲ ವಿಷಯಗಳು ಇಂತಿಂಥ ದಿವಸ ನೀವು ಇಂಥ ಕಾರ್ಯಾಗಾರ ಮಾಡಬೇಕಂತ ಒಂದು ಟೈಮ್ ಟೇಬಲ್ ಹಾಕಿಕೊಟ್ಟಿದ್ದರಿಂದ ನಿನ್ನೆ ಇಂಗ್ಲೀಷ್ ಆಗಿದೆ, ಇವತ್ತಲ್ಲಿ ಕನ್ನಡ ಆಯಿತು, ಹಾಗೆ ಇವತ್ತು ಸಂಸ್ಕೃತಿ ಸಬ್ಜೆಕ್ಟ್ ಇಲ್ಲಿದೆ. ನಾಳೆನೂ ಇದೆ, ನಾಡಿದ್ದು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ವಿಷಯಗಳ ಒಂದು ಕಾರ್ಯಾಗಾರಗಳು ನಡೀತವೆ. ಈ ಕಾರ್ಯಾಗಾರಗಳ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೇನೋ ಸಂದೇಹಗಳಿದ್ದರೆ ಪರಿಹಾರ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಪಾಠ ಆಗಬೇಕಂತ. ಆದರೆ ನಾನು ನೋಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಕಡೆ ಸಂಸ್ಕೃತ ಕಡಿಮೆ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಭಾಳ ಕಾಲೇಜುಗಳಲ್ಲಿ ವಿಷಯ ಕಡಿಮೆ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆ ಇದೆ, ಏನಂತ ಗೊತ್ತಿಲ್ಲ. ಈ ಸಂಸ್ಕೃತ ವಿಷಯದಲ್ಲಿ 100ಕ್ಕೆ 100 ತೆಗೆದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಇದ್ದಾರೆ. ಇವತ್ತು ಕನ್ನಡದಲ್ಲಿ ತೆಗೆದಿದ್ದಾರೆ, ಹಾಗೆ ಸಂಸ್ಕೃತ ವಿಷಯಗಳಲ್ಲಿ ತೆಗೆದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಇದ್ದಾರೆ. ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೂರು ಪ್ರತಿಯೊಬ್ಬರು ಕೂಡ ಸಂಸ್ಕೃತ ಮಾತಾಡ್ತಾರೆ. ಅಲ್ಲಿ ಯಾವುದೇ ಮನೆಗೆ ಹೋಗಲಿ, ಯಾರಲ್ಲಿ ಭೇಟಿಯಾದರೂ ಕೂಡ ಪ್ರತಿಯೊಬ್ಬರು ಕೂಡ ಸಂಸ್ಕೃತ ಮಾತಾಡ್ತಾ ಇದ್ದಾರೆ. ಅಂಥ ಒಂದು ಸಂಸ್ಕೃತ ಭಾಷೆ ಇದು ಬಹಳ ಶ್ರೇಷ್ಠವಾದಂಥ ಭಾಷೆ. ಇದು ದೇವ ಭಾಷೆ ಅಂತಲೇ ಕರೀತಾ ಇದ್ರು. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥದ್ದು ಎಲ್ಲರ ಜವಾಬ್ದಾರಿ ಆಗಿದೆ. ಎಲ್ಲ ಕಾಲೇಜುಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಅನ್ನೋದು ನನ್ನ ಆಶೆ. ಇನ್ನು ವಿದ್ಯಾರ್ಥಿಗಳ ಕಡೆ ಬಂದಾಗ ವಿದ್ಯಾರ್ಥಿಗಳು ಇವತ್ತು ಎಲ್ಲ ನಿಮ್ಮ ತಂದೆ ತಾಯಿ, ಇವತ್ತು ಇಲ್ಲಿ ವಿದ್ಯಾರ್ಥಿಗಳು ಇದೀರನ್ನ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳ ಬಗ್ಗೆ. ನಿಮ್ಮ ತಂದೆ ತಾಯಿಗಳು ಭಾಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇವತ್ತು ನಿಮ್ಮನ್ನು ಒಂದು ಒಳ್ಳೆಯ ಕಾಲೇಜ್ ಆಯಿತು, ಒಳ್ಳೆಯ ಶಾಲೆಗೆ ಸೇರಿಸಿರ್ತಾರೆ. ಇಂಥ ಶಾಲೆಗೆ ಅಥವಾ ಇಂಥ ಕಾಲೇಜಿಗೆ ಸೇರಿಸಿದರೆ ನನ್ನ ಮಕ್ಕಳ ಭವಿಷ್ಯ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿನ ಜನಗಳು, ನಿಮ್ಮ ಪೇರೆಂಟ್ಸ್ ಇವತ್ತು ಈ ಕಾಲೇಜನ್ನು ಅಥವಾ ಈ ಶಾಲೆಯನ್ನು ಆಯ್ಕೆ ಮಾಡಿ ಇಲ್ಲಿ ಸೇರಿಸಿರ್ತಾರೆ. ಇಲ್ಲಿ ಒಳ್ಳೆಯ ಒಂದು ಸಂಸ್ಕೃತಿ ಇದೆ, ಒಳ್ಳೆಯ ವಾತಾವರಣ ಇದೆ, ಹಾಗೆ ಒಳ್ಳೆಯ ಲೆಕ್ಚರ್ಸ್ ಇದ್ದಾರೆ, ಉಪನ್ಯಾಸಕರು ಇಲ್ಲಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಅವರ ಪಾಠಗಳನ್ನು ಮನಸ್ಸು ಕೊಟ್ಟು ಕೇಳಿ ನಿಮ್ಮ ಭವಿಷ್ಯವನ್ನು ನಿರೂಪಿಸ್ಕೊಳ್ಬೇಕು. ಇವತ್ತು ನಾವು ಉಪನ್ಯಾಸಕರ ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ತುಂಬ ಏಕಾಗ್ರತೆಯಿಂದ ಕೇಳಬೇಕು, ಮನಸ್ಸು ಕೊಟ್ಟು ಕೇಳಬೇಕು, ಗಮನವಿಟ್ಟು ಕೇಳಬೇಕು. ಅದು ಗಮನವಿಟ್ಟು ಕೇಳಿಲ್ಲ ಅಂತಾದರೆ ಈ ದಿವಸ ಕಾಲೇಜಿಗೆ ಬಂದದ್ದು ವೇಸ್ಟ್ ಅಂತಲೇ ನಾನು ಅಂದ್ಕೊಳ್ತಾ ಇದ್ದೇನೆ. ಈಗ ನೀವು ಕಾಲೇಜ್ ಯುವಜನರು ಕ್ರೀಡೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ದುಶ್ಚಟದಿಂದ ದೂರ ಇರಬಹುದು. ದೈಹಿಕ ಮತ್ತು ಮಾನಸಿಕ ದೃಢತೆಗೆ ಪೂರಕವಾದ ಕ್ರೀಡೆಗಳಲ್ಲಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆ ಅಗತ್ಯ ಎಂದು ಕೇರಂ ಕ್ರೀಡಾಪಟು ಗುರುದತ್ತ ಶರ್ಮಾ ತಿಳಿಸಿದರು. ಸಾಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ದೈವಜ್ಞ ಯುವಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕೇರಂ ಪಂದ್ಯಾವಳಿ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸಂಘದ ಮಾಜಿ ಅಧ್ಯಕ್ಷ ಸಂತೋಷ್ ಶೇಟ್ ಮಾತನಾಡಿದರು. ಸಂಘದ ಅಧ್ಯಕ್ಷ ಶರತ್ ಶೇಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಮಂಜುನಾಥ್ ಶೇಟ್, ಅರುಣ್ ಕುಮಾರ್, ಸೂರಜ್, ಸಮರ್ಥ್, ಸಚಿನ್, ಭುವನ್, ಮಂಜುನಾಥ್, ರಾಕೇಶ್, ರಾಮದಾಸ್, ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ಪ್ರಶಾಂತ್ ಸ್ವಾಗತಿಸಿದರು. ಸಂದೀಪ್ ವಂದಿಸಿದರು. ಚೈತನ್ಯ ಮತ್ತು ಲಕ್ಷ್ಮೀಶ್ ಕಾರ್ಯಕ್ರಮ ನಿರ್ವಹಿಸಿದರು. ಪಂದ್ಯಾವಳಿಯಲ್ಲಿ ಸಿಂಗಲ್ಸ್ ವಿಭಾಗದಲ್ಲಿ ಜಯಂತ್ ಪ್ರಥಮ, ಸತೀಶ್ ದ್ವಿತೀಯ, ಡಬಲ್ಸ್ ವಿಭಾಗದಲ್ಲಿ ಸತೀಶ್ ಜಯಂತ್ ಪ್ರಥಮ ಹಾಗೂ ಕೃಷ್ಣ ಆರ್ ಶೇಟ್, ಗೋಪಾಲ್ ಆರ್ ಶೇಟ್ ದ್ವಿತೀಯ ಬಹುಮಾನ ಪಡೆದರು. ಬೇರೆ ಹವ್ಯಾಸಗಳು ನಾಶ ಆಗ್ತದೆ. ಅದೇ ನೀವು ಒಂದು ಕೇರ ಮಾಡ್ತಾ ಇದ್ದೀರಾ, ಅಮ್ಮ ನಾನು 12 ಗಂಟೆಗೆ ಬರ್ತೇನೆ ನಾನು ಹೋಗ್ತಾಳೆ, ಹೌದಾ? ಯೋಚನೆ ಮಾಡಿ. ಹಾಗಾಗಿ ನಾನು ಹೇಳ್ತಾ ಹೋದ ಭಯಂಕರ ಯಾವುದೇ ಸ್ಪೋರ್ಟ್ಸ್ ತಗೊಳ್ಳಿ, ಒಂದು ಶ್ರದ್ಧೆ ಜೊತೆಗೆ ನಮ್ಮ ಛಲ ಇದೆ.
ಮತ್ತು ಆಡ್ತಕ್ಕಂತಹ ಕ್ರಿಯೆಗಳಲ್ಲಿ ಏನು ಹೇಳ್ತೇವೆ ಅಂದರೆ ನಾವು ಒಂದೇ ಒಂದು ಪಾನನ್ನು ಆ ಕೋಚಿ ಕಳಿಸ್ಬೇಕು ಅಂತಕ್ಕಂಥ ಒಂದೇ ಯೋಚನೆ ಹೊಡಿತೇವೆ. ಆದರೆ ಆ ಪಾನಿಗೆ ಮುಟ್ಟಿರ್ತಕ್ಕಂತಹ ಸ್ಟ್ರೈಕರ್ ಅದು ಯಾವ ದಿಕ್ಕಿನಲ್ಲಿ ಚಲಿಸುತ್ತೆ ಹೇಳ್ತಕ್ಕಂತಹ ಮನೋಭಾವನೆ ನಿಮ್ಮ ಮನಸ್ಸಲ್ಲಿರಬೇಕು. ಆಗ ಡಬ್ಬಲ್ ಆಟ ಅಂದರೆ ಒಂದು ಪಾನ್ ಕಳಿಸ್ಬೇಕು, ನಿಮ್ಮ ಪಾನ್ ಮುಕ್ಕಾಗಿರ್ತಕ್ಕಂಥ ಪಾನನ್ನು ಎನಿಸಿಕೊಳ್ಳೋಕ್ಕೆ ನಿಮ್ಮ ಆ ಮನಸ್ಸು ಅದಕ್ಕೆ ಸ್ಥಿರವಾಗಿರುತ್ತೆ. ಆಗ ನಿಮ್ಮ ಆಟ ವೃದ್ಧಿ ಆಗುತ್ತೆ. ಹೀಗೆ ಹಾಗಾಗಿ ಈ ಸರಿ ನೀವು ಇದು ಮಾಡಿದ್ದೀರಿ, ಏನೋ ನಿಮ್ಮೆಲ್ಲರ ಈ ಒಂದು ಶ್ರಮ ನನಗೆ ಬಹಳ ಮುಖ್ಯ ಇದೆ. ಇಷ್ಟು ಜನ ನೀವು ಭಾಗವಹಿಸ್ತೀರಿ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಭಾಗವಹಿಸಿದ್ದೀರಿ, ಹಾಗೆ ಮುಂದೆಯೂ ಕೂಡ. ಯಾಕೆಂದ್ರೆ ಇವತ್ತು ನೀವು ಭಾಗವಹಿಸಿದ್ದೀರಿಯಲ್ಲ, ಏನು ಇವತ್ತು 50 ಅದೇ ಇಷ್ಟು ಜನ ಬಂದಿದ್ದೀರಲ್ಲ, ನಿಮ್ಗೆ ಈ 49 ಜನರಿಗೂ ನಾಳೆ ಕೃಷ್ಣನ್ ಹೊಡಿಬೇಕು ಮತ್ತೊಬ್ಬರನ್ನು ಹೊಡಿಬೇಕು ಅಂತ ಛಲ ಇದೆಯಲ್ಲ, ಖಂಡಿತ ನೀವು ಪ್ರಾಕ್ಟೀಸ್ ಮಾಡ್ತೀರಿ. ನಿಮ್ಮ ಮಕ್ಕಳು ಬರ್ತಾರೆ ಆಡಕ್ಕೆ, ಅವರಿಗೂ ಒಂದು ಕಾನ್ಸಂಟ್ರೇಷನ್ ಬರುತ್ತೆ. ಹಾಗಾಗಿ ಇಂತಹ ಕ್ರೀಡೆಗಳಿಗೆ ಮನಸ್ಸನ್ನು ಕೊಟ್ಟು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಬಹಳ ಕಷ್ಟ. ನಾನು ಹೇಳ್ತಾ ಇರೋದು ಅದು ನೀವು ಈಗಾಗಲೇ ನಿಮ್ಮ ಸಮಾಜದ ಒಂದು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಸಮಾಜದಲ್ಲಿ ನಾನು ತುಂಬ ಥ್ಯಾಂಕ್ಸ್. ಇಂತಹ ಒಂದು ವೇದಿಕೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಸರಿಯಾದ ವೇದಿಕೆ ಪ್ಲಾಟ್ಫಾರ್ಮ್ ಸಿಕ್ಕರೆ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಿಂದೆ ನಾವು ಬೇರೆ ಟೂರ್ನಮೆಂಟ್ ನಡೆಸಿದಾಗ ಬೇರೆ ಯಾವುದೋ ಕಲ್ಯಾಣ ಮಂಟಪದಲ್ಲೋ ಅಥವಾ ಬೇರೆ ಯಾವುದೋ ಹಾಲ್ನಲ್ಲೋ ಬಾಡಿಗೆಗೆ ತೆಗೆದುಕೊಂಡು ಮಾಡ್ತಾ ಇದ್ವಿ, ಅಥವಾ ಶಾಮಿಯಾನವನ್ನು ಹಾಕೊಂಡು ಮಾಡ್ತಾ ಇದ್ವಿ, ಅಥವಾ ಆ ಸಣ್ಣ ಕಲ್ಯಾಣ ಮಂಟಪದಲ್ಲಿ ಮಾಡಿಸ್ಕೊಳ್ಳೋ ನೆನಪಿದೆ. ಇವತ್ತು ಬಹಳ ಒಂದು ಹೆಮ್ಮೆಯ ಸಂಗತಿ, ನಮ್ಮ ನೂತನ ಕಟ್ಟಡದಲ್ಲಿ ಕೂತ್ಕೊಂಡು ಕಂಪ್ಯೂಟರ್ನಲ್ಲೇ ಕೇಳೋವಂಥದ್ದು, ಕಂಪ್ಯೂಟರ್ನಲ್ಲೇ ಗೇರ ಮಾಡುವಂಥದ್ದು, ಮೊಬೈಲ್ನಲ್ಲಿ ಆಡ್ತಕ್ಕಂಥದ್ದು, ಇದರಿಂದ ಎಲ್ಲೋ ನೈಜ ಆಟ ಕಳೆದೋಗ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇವತ್ತು ದೈವಜ್ಞ ಸಂಘ ಈ ಯೋಚನೆಯನ್ನು ಮಾಡಿ ನಮ್ಮ ಲಕ್ಷ್ಮೀಶ್ ಅವರ, ಚೈತನ್ಯ ಅವರ, ಗೋದಂತ ಅವರ ಸಹಕಾರವನ್ನು ಪಡೆದು ಮತ್ತೆ ಭರತ್ ಅವರೆಲ್ಲ ಸಹಕಾರವನ್ನು ಪಡೆದು ಇವತ್ತು ಅತ್ಯಂತ ಚಂದವಾಗಿ ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ಯೋಚನೆಯನ್ನು ಮಾಡಿದ್ರಲ್ಲ, ಅದಕ್ಕೆ ಎಲ್ಲ ಹೊಸ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆ ಇಷ್ಟಪಡ್ತೇನೆ. ದೈವಜ್ಞ ಬ್ರಾಹ್ಮಣ ಸಮಾಜದ ಕೇರಂ ಅಂದ ತಕ್ಷಣವೇ ನೆನಪಾಗೋದು ಎಲ್ಲರಿಗೂ ಕೂಡ ಕೆಲವೊಂದು ಹೆಸರುಗಳು. ಯಾವತ್ತೂ ಹಿಂದೆ ನಾನು ಸೆಕ್ರೆಟರಿ ಆಗಿದ್ದಾಗ, ನಾನು ಸಂಘಟನಾ ಕಾರ್ಯದರ್ಶಿ 2 ಅವಧಿಗೆ ನಾನು ಕೇರಂ ಟೂರ್ನಮೆಂಟ್ನ ಆಯೋಜನೆ ನಾನು ಭಾಗವಾಗಿದ್ದೆ. ಕೃಷ್ಣಣ್ಣ ಕಣ್ಮುಂದಿದ್ದಾರೆ, ಕಾಂತು ಅವರ ಬ್ರದರ್ ಶ್ರೀಕಾಂತ್, ನಮ್ಮ ಪ್ರಭಾಕರಣ್ಣ, ವಿಷಣ್ಣ, ಈ 3 ಜನ ಇವತ್ತು ನಮ್ಮ ನಗಲಿದ್ದಾರೆ. ಕಾಂತಣ್ಣ ಇರ್ಬೋದು, ವಿಷಣ್ಣ, ಪ್ರಭಾಕರಣ್ಣ. ಈ ದೈವಜ್ಞ ಕೇರಂ ಟೂರ್ನಮೆಂಟ್ಗಳಿಗೆ ಒಂದು ಕಳೆಯನ್ನು ತಂದಂಥವ್ರು. ಅವರು ಹೊರಗಡೆ ಟೂರ್ನಮೆಂಟ್ ಓಪನ್ ಫಿನಿಷರ್ ಪ್ರಭಾಕರ್ ಗೊತ್ತಿರ್ಬೋದು. ಅಂತ ಒಬ್ಬ ಒಳ್ಳೆಯ ಕೇರಂ ಆಟಗಾರ ನಮ್ಮ ಸಮಾಜದಲ್ಲಿದ್ದರು. ಅವರು ಅಷ್ಟು ಒಳ್ಳೆಯ ಹೆಸರನ್ನು ಗಳಿಸಿದ್ರು. ಇಡೀ ಸಾಗರದಲ್ಲಿ ಎಲ್ಲೇ ಕೇರಂ ಟೂರ್ನಮೆಂಟ್ ನಡೆದ್ರೆ ಆ ಕೇರಂ ಕ್ಲಬ್ಗಳಲ್ಲಿ ಅವ್ರು ಆಡ್ತಕ್ಕಂಥ ಇವತ್ತು ಅವರು ಜೊತೆಗಿದ್ದಂಥ ಹೇಳ್ತಾರೆ ಪ್ರಭಾಕರ ಎಂಥ ಪ್ಲೇಯರ್ ಆಗಿದ್ರು ಅಂತೇಳಿ. ಹಾಗೆ ಕೇರಂ ಟೂರ್ನಮೆಂಟ್ ದೈವಜ್ಞ ಸಮಾಜ ನಡೆದಾಗೆಲ್ಲ ಕೂಡ ಕಾಂತಣ್ಣ, ವಿಷಣ್ಣ ಎಲ್ಲ ತುಂಬ ಒಳ್ಳೆಯ ಪ್ಲೇಯರ್ಗಳಾಗಿ ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಇವತ್ತು ಅವ್ರನ್ನ ನೆನೆಸ್ತಾ ಇದ್ದಾರೆ. ಅವ್ರ ಮಗ ಇಲ್ಲಿ ಶ್ರೀಕಾಂತ್ ಅವರ ಮಗ ಸಂಕೇತ್ ಬಂದಿದ್ದಾನೆ, ಪ್ರಭಾಕರನ ಮಗ ಅಕ್ಷಯ್ ಕೂಡ ಇದು ಇಲ್ಲಿಗೆ ನಿಲ್ದೇನೆ ಮತ್ತೆ ಮುಂದುವರಿಲಿ, ಉತ್ತಮ ಉದ್ಯೋನ್ಮುಖ ಆಟಗಾರರು ಅಂತ ಬರುತ್ತಾಗಲಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.